ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನನ್ನ ವಿಧಿಯಲ್ಲಿ ಏನೇ ಇರಲಿ ನಾನು ಅದನ್ನು ಅನುಭವಿಸಬೇಕಾಗುತ್ತದೆ, ಅದು ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಕೇರಳದ ಕೊಟ್ಟಾಯಂನಿಂದ 7 ಕಿಲೋಮೀಟರ್ ದೂರ ಇರುವ ತಿರುವರಪ್ಪು ಗ್ರಾಮದಲ್ಲಿ ಕೊಟ್ಟಾಯಂನಿಂದ ತಿರುವರಪ್ಪ ಗ್ರಾಮದಲ್ಲಿ ಮೀನಾಕ್ಷಿ ನದಿಯ ದಂಡೆಯಲ್ಲಿ ವಿಶೇಷವಾದ ಶ್ರೀಕೃಷ್ಣನ ದೇವಸ್ಥಾನವಿದೆ. ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕೇರಳದಲ್ಲಿ ಶ್ರೀಕೃಷ್ಣನ ದೇವಸ್ಥಾನಗಳು ಸಾಕಷ್ಟು ಇವೆ. ಇಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೃಷ್ಣನನ್ನು ಹೆಚ್ಚು ಆರಾಧಿಸುತ್ತಾರೆ. ಕೇರಳದ ಕೊಟ್ಟಾಯಂನಿಂದ 7 ಕಿಲೋಮೀಟರ್ ದೂರ ಇರುವ ತಿರುವಪ್ಪ ಗ್ರಾಮದಲ್ಲಿ ಮೀನಾಕ್ಷಿ ನದಿಯ ದಂಡೆಯಲ್ಲಿ ವಿಶೇಷವಾದ ಶ್ರೀಕೃಷ್ಣನ ದೇವಸ್ಥಾನವಿದೆ. ಈ ದೇವಸ್ಥಾನವು 1500 ವರ್ಷಗಳಿಗಿಂತ ಹಿಂದಿನ ಇತಿಹಾಸ ಹೊಂದಿದೆ. ಇಲ್ಲಿ ವಿಶೇಷ ಎಂದರೆ ಶ್ರೀಕೃಷ್ಣನಿಗೆ ನಿತ್ಯವೂ 10-12 ಸಲ ನೈವೇದ್ಯ ಅರ್ಪಿಸುತ್ತಾರೆ. ಈ ದೇವಾಲಯದ ವರ್ಷದ 365 ದಿನಗಳು ಹಗಲು ರಾತ್ರಿ ಕೂಡ ಪ್ರತಿನಿತ್ಯ ದೇವಸ್ಥಾನವು ನದಿ ಬಾಗಿಲು ಅಂದರೆ 23 ಗಂಟೆ 58 ನಿಮಿಷವೂ ತೆಗೆದು ಇರುತ್ತದೆ. ಶ್ರೀಕೃಷ್ಣನ ರಾತ್ರಿಯ ವಿಶ್ರಾಂತಿಯೂ ಸಮಯ ಕೇವಲ 2 ನಿಮಿಷ ಮಾತ್ರ. ಕೃಷ್ಣ ನಿದ್ರೆ ರಾತ್ರಿ 11 ಗಂಟೆ 58 ನಿಮಿಷಕ್ಕೆ ದೇವಸ್ಥಾನದ ಬೀಗ ಹಾಕಿದರೆ 12 ಗಂಟೆ ಸರಿಯಾಗಿ ತೆಗೆಯುತ್ತಾರೆ. ಬಾಗಿಲು ತೆಗೆಯುವುದು ಕ್ಷಣ ತಡವಾದರೂ ಕೃಷ್ಣ ಹಸುವಿನಿಂದ ಬಳಲುತ್ತಾರೆ. ಆದ್ದರಿಂದ ಬಾಗಿಲು ತೆಗೆಯುವ ಅರ್ಚಕರ ಕೈಲಿ ಕೀಲಿ ಜೊತೆಗೆ ಚಿಕ್ಕ ಕೊಡಲಿ ಇರುತ್ತೆ. ಅಕಸ್ಮಾತ್ ಬೀಗ ತೆಗೆಯಲು ವಿಳಂಬವಾದರೆ ಕೊಡಲಿಯಿಂದ ಬೀಗವನ್ನು ಒಡೆದು ಬಾಗಿಲು ತೆಗೆಯುವ ಅಧಿಕಾರ ಅರ್ಚಕರಿಗೆ ಇರುತ್ತದೆ. ಅದೇ ಕ್ಷಣವೂ ತಡ ಮಾಡುವಂತಿಲ್ಲ. ತಡವಾದರೆ ಕೃಷ್ಣನು ಹಸುವಿನಿಂದ ಬಳಲುತ್ತಾನೆ ಎಂಬುದು ಭಕ್ತರ ಗಟ್ಟಿಯಾದ ನಂಬಿಕೆ. ಇನ್ನು ಒಂದು ವಿಶೇಷ, ಗ್ರಹಣ ಕಾಲದಲ್ಲೂ ಈ ದೇವಸ್ಥಾನ ಬಾಗಿಲು ತೆಗೆದಿರುತ್ತದೆ. ಒಮ್ಮೆ ಹೀಗಾಯಿತು. ಗ್ರಹಣ ಕಾಲವೆಂದು ಇಂದಿನ ದಿನವಿಡೀ ದೇವಾಲಯದ ಬಾಗಿಲು ಮುಚ್ಚಲಾಗಿತ್ತು. ಮರುದಿನ ಬಂದ ಅರ್ಚಕರು ಬಾಗಿಲು ತೆಗೆಯುವಾಗ ಕೃಷ್ಣನ ಸೊಂಟದ ಪಟ್ಟಿ ತುಂಬ ಕೆಳಗೆ ಜಾರಿತ್ತು. ಹೀಗೇಕಾಯಿತು ಎಂದು ಅಲ್ಲಿನ ಆಶ್ಚರ್ಯ ವ್ಯಕ್ತಪಡಿಸಿದಾಗ ಶಂಕರಾಚಾರ್ಯರು ಹೇಳಿದರು, ಶ್ರೀಕೃಷ್ಣನಿಗೆ ಬಹಳ ಹಸಿವು ಜಾಸ್ತಿ, ಕ್ಷಣವು ತಡೆದು ಕೊಡಲಾರೆ. ನಿನ್ನೆ ಗ್ರಹಣವಿಂದ ದಿನವೆಲ್ಲ ಉಪವಾಸವಿದ್ದ ಕಾರಣ ಹಸುವಿನ ಹೊಟ್ಟೆ ಸಣ್ಣಗಾಗಿ ಸೊಂಟದ ಪಟ್ಟಿ ಜಾರಿ ಬಿದ್ದಿದೆ ಎಂದರು. ಆಚಾರ್ಯರ ಮಾತಿನಂತೆ ಮುಂದಿನ ದಿನಗಳಲ್ಲಿ ಗ್ರಹಣದ ಸಮಯದಲ್ಲೂ ಬಾಗಿಲು ತೆಗೆದು ನಿತ್ಯದಂತೆ ನೈವೇದ್ಯ ಅರ್ಪಿಸುತ್ತಾರೆ. ಕೃಷ್ಣನ ಇತಿಹಾಸ ಇಲ್ಲಿರುವ ಕೃಷ್ಣನ ವಿಗ್ರಹ ಮಹಾಭಾರತದ ಕಾಲಕ್ಕೆ ಸೇರಿದ್ದು. ಪಾಂಡವರು ವನವಾಸದಲ್ಲಿದ್ದಾಗ ಚತುರ್ಭುಜವಿರುವ ತನ್ನದೇ ಶ್ರೀಕೃಷ್ಣನ ಪ್ರತಿಮೆಯನ್ನು ಪಾಂಡವರಿಗೆ ಕೊಟ್ಟು ನಿತ್ಯ ಪೂಜೆ ಮಾಡುವಂತೆ ಹೇಳುತ್ತಾನೆ. ವನವಾಸದಲ್ಲಿದ್ದ ದಿನವೂ ಪಾಂಡವರು ಚೆನ್ನಾಗಿ ಪೂಜೆ ಮಾಡುತ್ತಿದ್ದರು. 12 ವರ್ಷ ವನವಾಸ ಮುಗಿದ 1 ವರ್ಷದ ಅಜ್ಞಾತವಾಸಕ್ಕೆ ಹೊರಡುವಾಗ ಅವರು ವಾಸುತ್ತಿದ್ದ ಗ್ರಾಮದ ಜನರಿಗೆ ಆ ವಿಗ್ರಹವನ್ನು ಕೊಟ್ಟು ಪೂಜೆ ಮಾಡುವಂತೆ ಹೇಳಿ ಹೊರಟರು. ಊರಿನ ದೇವಾಲಯದಲ್ಲಿ ಶ್ರೀಕೃಷ್ಣನ ಪ್ರತಿಷ್ಠಾಪಿಸಿ ಗ್ರಾಮಸ್ಥರು ಪೂಜೆ ಬಹಳ ಕಾಲ ನಡೆಸಿದರು. ಆದರೆ ಆ ಪೂಜೆ ಸಾಕಾಗಲಿಲ್ಲವೋ ಅಥವಾ ಪರಿಸ್ಥಿತಿಯೋ ವಿಶೇಷವೋ ವಿಕೋಪವೋ ಗ್ರಾಮದಲ್ಲಿ ಸಮಸ್ಯೆಗಳು ತಲೆದೋರಿತು. ಹೀಗಾಗಿ ಅವರು ವಿಗ್ರಹವನ್ನು ಸಮುದ್ರದಲ್ಲಿ ವಿಸರ್ಜಿಸಿದರು. ಒಂದಷ್ಟು ವರ್ಷಗಳು ಕಳೆಯಿತು. ಅದೊಂದು ಸಮಯ ಶಂಕರಾಚಾರ್ಯರು ಮತ್ತು ಅವರ ಶಿಷ್ಯರು ಇಲ್ಲಿ ಮಂಗಳಂ ಎಂಬ ಸನ್ಯಾಸಿಗಳು ದೋಣಿಯಲ್ಲಿ ಪ್ರಯಾಣಿಸುತ್ತಿದ್ದರು. ಅವರು ಹೋಗುತ್ತಿದ್ದ ದೋಣಿ ಒಂದು ಕಡೆ ನಿಂತುಬಿಟ್ಟಿತು. ಆಚಾರ್ಯರು ಧ್ಯಾನದ ಮೂಲಕ ಸಮುದ್ರದ ಆಳದಲ್ಲಿ ಕೃಷ್ಣನ ವಿಗ್ರಹ ಇದೆ ಎನ್ನುವುದನ್ನು ತಿಳಿಸಿದರು. ಅದನ್ನು ತೆಗೆಯುವುದು ಹೇಗೆಂದು ನೋಡುತ್ತಿದ್ದಂತೆ ಎದುರಿಗೆ ಕಾಣುತ್ತಿದ್ದ ಸಮುದ್ರದ ಒಂದು ಜಾಗದಲ್ಲಿ ಮತ್ಸ್ಯಾಕಾರ ಗುರುತಿದ್ದು ಆ ಜಾಗದನಿಗೆ ನೀರು ತಗ್ಗುತ್ತಾ ಹೋಗಿ ಕೆಳಗಿದ್ದ ಕೃಷ್ಣನ ವಿಗ್ರಹ ಕಾಣಿಸಿತು. ಕೃಷ್ಣನ ಪ್ರತಿಮೆ ತೆಗೆದುಕೊಂಡು ಪಡುವಣ ದಿಕ್ಕಿನತ್ತ ಹೊರಟರು. ಆದರೆ ದೋಣಿ ಪಡುವಣ ದಿಕ್ಕಿನತ್ತ ಚಲಿಸದೆ ಪೂರ್ವ ದಿಕ್ಕಿನ ಕಡೆ ತಿರುಗಿತು. ಮುಂದೆ ಚಲಿಸಿದಾಗ ಹತ್ತಿರದಲ್ಲಿ ಒಂದು ದೇವಸ್ಥಾನ ಕಾಣಿಸಿತು. ಅಲ್ಲಿ ಹೋಗಿ ನೋಡಿದಾಗ ಗರ್ಭಗುಡಿಯಲ್ಲಿ ಯಾವುದೋ ವಿಗ್ರಹ ಇರಲಿಲ್ಲ. ಅಲ್ಲಿಯೇ ಶ್ರೀಕೃಷ್ಣನ ವಿಗ್ರಹವನ್ನು ಆಚಾರ್ಯರು ಪ್ರತಿಷ್ಠಾಪನೆ ಮಾಡಿ ಶಿಷ್ಯರೊಂದಿಗೆ ಅವರು ಹೊರಟರು. ನಿತ್ಯ ಪೂಜೆಯನ್ನು ಇಲ್ಲಿ ಮಂಗಳಂ ಸನ್ಯಾಸಿಗಳು ಮಾಡುತ್ತಿದ್ದರು. ಮುಂದೆ ಕುನ್ನನ್ ಮೆನಸ್ ಎಂಬುವರು ದೇವಸ್ಥಾನಕ್ಕೆ ಜಾಗವನ್ನು ಕೊಟ್ಟರು ಹಾಗೂ ದೇವಸ್ಥಾನವು ಅಭಿವೃದ್ಧಿಯು ನಿರ್ಮಾಣ ಕಾರ್ಯದಲ್ಲಿ ಅವರೇ ಮುಂದೆ ನಿಂತರು. ಇಲ್ಲಿನ ಶ್ರೀಕೃಷ್ಣನಿಗೆ ಇಷ್ಟು ಹಸಿವಾಗಲು ಕಾರಣ ದ್ವಾಪರಯುಗದ ಒಂದು ಸಂದರ್ಭ ಎನ್ನುತ್ತಾರೆ. ಕೃಷ್ಣನು ಮಥುರಾನಗರದ ರಾಜ ಕೃಷ್ಣನ ಸಹೋದರ ಮಾವ ಕಂಸನನ್ನು ಕೊಂದ ನಂತರ ವಿಪರೀತ ಆಯಾಸ ಮತ್ತು ಹಸಿವಿನಿಂದ ಬಳಲುತ್ತಿದ್ದನು. ಆಗ ಕೃಷ್ಣನಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಕೆಲವು ದಿನಗಳ ಹಿಡಿದಿರಬಹುದು. ಈ ರೀತಿ ಸಂಬಂಧ ಹೊಂದಿದ ಕಥೆಯಂತೆ ತನ್ನದೇ ಚತುರ್ಭುಜ ವಿಗ್ರಹವನ್ನು ಪಾಂಡವರಿಗೆ ಕೊಟ್ಟಿದ್ದನು. ವಿಗ್ರಹ ಪಾಂಡವರ ಕೈ ಸೇರಿದಾಗ ಕೃಷ್ಣನಿಗೆ ಕೈ ತಪ್ಪಿತು. ಪಾಂಡವರು ಅಜ್ಞಾತವಾಸಕ್ಕೆ ಹೊರಟು ಕೆಲವೇ ತಿಂಗಳು ಅಥವಾ ವರ್ಷದಲ್ಲಿ ಗ್ರಾಮದ ಪರಿಸ್ಥಿತಿಯು ಕಾರಣದಿಂದ ವಿಗ್ರಹ ಸಮುದ್ರದ ಆಳದಲ್ಲಿ ಸೇರಿತು. ಮತ್ತೆ ಶಂಕರಾಚಾರ್ಯರ ಮೂಲಕ ಪ್ರತಿಷ್ಠಾಪನೆಯಾಗಿ ಇಲ್ಲಿ ಮಂಗಳಂ ಹೆಸರಿಗೆ ಸನ್ಯಾಸಿಗಳು ಕೃಷ್ಣನಿಗೆ ವಿಶೇಷ ಪೂಜೆ ನೈವೇದ್ಯಗಳನ್ನು ವಿಧಿವತ್ತಾಗಿ ನಡೆಸುತ್ತಿದ್ದರು. ಕ್ರಮೇಣ ಪ್ರಸಿದ್ಧಿಗೆ ಬಂದಿತು. ಇಲ್ಲಿನ ಇನ್ನೊಂದು ವಿಶೇಷ ಅಂದರೆ ಎಲ್ಲ ದೇವಾಲಯದಲ್ಲೂ ದೇವರಿಗೆ ಅಭಿಷೇಕ, ಅಲಂಕಾರ, ಪೂಜೆ, ಅರ್ಚನೆ ಮಾಡಿ ನಂತರ ನೈವೇದ್ಯ ಮಂಗಳಾರತಿ ಮಾಡುತ್ತಾರೆ. ತಿರುವರಪ್ಪ ಕೃಷ್ಣನಿಗೆ ಮುಂಜಾನೆಯೂ ಸಾರಿ ನೈವೇದ್ಯ ಮಾಡಿ ನಂತರವೇ ಅವನಿಗೆ ಅಭಿಷೇಕ, ಅಲಂಕಾರ ಮತ್ತು ಅಭಿಷೇಕ ಮುಗಿಯುತ್ತಿದ್ದಂತೆ ತಲೆಯ ಕೂದಲನ್ನು ಮತ್ತು ಒರೆಸಿ ನೈವೇದ್ಯವನ್ನು ಅರ್ಪಿಸಿದರೆ ಅವನ ಮೈಯನ್ನು ಒರೆಸುತ್ತಾರೆ. ಅಭಿಷೇಕ ಆದ ಮೇಲೆ ಒರೆಸಿದಂತೆ ಅವನು ಬಳಲಿದಂತೆ ಕಾಣುತ್ತಾನೆ. ನೈವೇದ್ಯ ಆದ ಮೇಲೆ ಕೃಷ್ಣನು ಮೈ ಒರೆಸಿ
ಅಂತ ಎಲ್ಲ ಒಣಗಿದಂತೆ ಅವನ ಮುಖದಲ್ಲಿ ನಗು ಮೂಡುತ್ತದೆ. ಅವನಿಗೆ ಅರ್ಪಿಸಿದ ನೈವೇದ್ಯದ ಜಾತ್ರೆ ನೋಡಿದಾಗ ನೈವೇದ್ಯ ಪದಾರ್ಥ ಸ್ವಲ್ಪ ತೆಗೆದಿರುತ್ತದೆ. ಇದು ಅರ್ಚಕರು ಹಾಗೂ ಭಕ್ತರ ಗಮನಕ್ಕೆ ಬಂದಿದೆ. ನಿತ್ಯವೂ ಅನೇಕ 10 ಸಲ ನೈವೇದ್ಯ ಮಾಡುತ್ತಾನೆ. ಅದು ಕೃಷ್ಣನಿಗೆ ಪ್ರಿಯವಾದ ಹಾಗೂ ಕೇರಳದ ಅನೇಕ ಬಗೆಯ ತಿಂಡಿ, ಸಿಹಿ, ಪಾಯಸ, ತರಹ ಭಕ್ಷ್ಯ ಭೋಜ್ಯ ಅನೇಕ ಬಗೆಯ ಹಣ್ಣುಗಳನ್ನು ನೈವೇದ್ಯ ಮಾಡುತ್ತಾರೆ. ಹಾಗೆ ಇಲ್ಲಿನ ಕೃಷ್ಣನಿಗೆ ನಿದ್ರೆ ಸಮಯ 2 ನಿಮಿಷ ಮಾತ್ರ. ಅಂದರೆ ರಾತ್ರಿ 11ರಿಂದ 58ರಿಂದ 12ರವರೆಗೆ ಇಡೀ ದಿನನಿತ್ಯ 2 ನಿಮಿಷ ಮಾತ್ರ ದೇವಾಲಯದ ಬಾಗಿಲು ತಾಕುತ್ತಾರೆ. ಇಲ್ಲಿ ಬಂದ ಭಕ್ತರು ಪ್ರಸಾದವನ್ನು ಸೇವಿಸದೆ ಹಾಗೆ ಹೋಗುವಂತಿಲ್ಲ, ಹೊಟ್ಟೆ ತುಂಬ ಸೇವಿಸಿ ಹೋಗಬೇಕು ಎನ್ನುತ್ತಾರೆ. ರಾತ್ರಿ 11ರಿಂದ 57 ನಿಮಿಷಕ್ಕೆ ಅಂದರೆ ಬಾಗಿಲು ಹಾಕುವ ಸಮಯಕ್ಕೆ ದೇವಸ್ಥಾನದ ವತಿಯವರು ಹೊರಗಿನವರಿಗೆ ಕೇಳುವಂತೆ ಎತ್ತರದಲ್ಲಿ ನಿಂತು ಇಲ್ಲಿ ಯಾರಾದರೂ ಹಸಿದವರು ಇದ್ದರೆ ದಯವಿಟ್ಟು ಬಂದು ಪ್ರಸಾದ ಸೇವಿಸಿ ಎಂದು ಕೂಗುತ್ತಾರೆ. ಹೀಗಾಗಿ ಆ ದೇವಸ್ಥಾನ ಸುತ್ತಮುತ್ತ ಯಾರೂ ಹಸಿವಿನಿಂದ ಇರುವುದಿಲ್ಲ ಎಂದು ನಿಮಿಷಗಳ ಕಾಲ ಬಾಗಿಲು ಮುಚ್ಚಿ ತೆಗೆಯುವ ಅರ್ಚಕರು ಕೈಲಿ ಕೀಲಿ ಮತ್ತು ಕೈ ಚಿಕ್ಕ ಕೊಡಲಿ ಇಟ್ಟುಕೊಂಡಿರುತ್ತಾರೆ. ಏಕೆಂದರೆ ಕೃಷ್ಣನಿಗೆ ಹಸಿವು ತಡೆಯಲಾರದೆ ಬಳಲುತ್ತಾನೆ. ಬಾಗಿಲು ತೆಗೆಯುವುದು ವಿಳಂಬವಾದರೆ ಕೊಡಲಿಯಿಂದ ಬೀಗ ಹೊಡೆದು ಬಾಗಿಲು ತೆಗೆಯುವ ಅನುಮತಿ ಅರ್ಚಕರಿಗೆ ಇದೆ. ತೆಗೆದ ಗರ್ಭಗುಡಿಯಲ್ಲಿ ಹೋಗುವಾಗ ಕೈಯಲ್ಲಿ ನೈವೇದ್ಯ ಪಾತ್ರೆ ಹಿಡಿದುಕೊಂಡು ಮೊದಲು ಕೃಷ್ಣನಿಗೆ ಅರ್ಪಿಸಿ ಆಮೇಲೆ ಪೂಜೆ, ಮಂಗಳಾರತಿ, ನೈವೇದ್ಯ, ಪ್ರಸಾದ, ದೇವಸ್ಥಾನ ಪ್ರಸಾದವು ಬಹಳ ರುಚಿಕರಿಯಾಗಿ ಒಮ್ಮೆ ಅದರಿಂದ ಮಾತ್ರ ಹಸಿವಾಗುವುದಿಲ್ಲ. ಹಾಗೆ ಜೀವಮಾನದಲ್ಲಿ ಆಹಾರಕ್ಕೆ ತೊಂದರೆಯಾಗುವುದಿಲ್ಲ. ಕೃಷ್ಣನ ದರ್ಶನ ಮಾತ್ರದಿಂದಲೇ ದಾರಿದ್ರ್ಯ ನಿವಾರಣೆಯಾಗಿ ಮತ್ತೊಂದು ಹತ್ತಿರವೂ ಸುಳಿಯುವುದಿಲ್ಲ ಎಂಬ ನಂಬಿಕೆ ಇದೆ. ಇಲ್ಲಿನ ಕೃಷ್ಣನು ತಾನು ಇಷ್ಟಪಟ್ಟ ರುಚಿಯಾಗಿ ಹೊಟ್ಟೆ ತುಂಬ ತಿಂದು ಬಂದವರು ಹೊಟ್ಟೆ ತುಂಬ ತಿಂದು ಸಂತುಷ್ಟರಾದಾಗ ಮಾತ್ರ ಕೃಷ್ಣನು ತೃಪ್ತನಾಗುತ್ತಾನೆ. ಇದು ಅವನ ಆಶಯ ಎಂಬುದು ಎಲ್ಲರೂ ನಂಬಿಕೆಯಾಗಿದೆ. ಇಲ್ಲಿ ಭಕ್ತರು ಕೃಷ್ಣನನ್ನು ಬೇಡಿಕೊಂಡು ಭಕ್ತರನ್ನು ಸಲಹುತ್ತಾರೆ ಎಂಬ ವಿಶ್ವಾಸವಿದೆ. ಇದು ವಿಚಿತ್ರ ಆದರೂ ಸತ್ಯವಾಗಿದ್ದು, ಇಂತಹ ಅಪೂರ್ವವಾದ, ವಿಶಿಷ್ಟವಾದ, ಅದ್ಭುತವಾದ ಕೃಷ್ಣನ ದೇವಸ್ಥಾನವು ನೆರೆ ರಾಜ್ಯ ಕೇರಳದ ಪ್ರಸಿದ್ಧ ದೇವಸ್ಥಾನವಾಗಿದೆ. ಒಮ್ಮೆಯಾದರೂ ಹೋಗಿ ನೋಡಿ ಬರುವ ಆಸೆ ನಮಗೆ ಬೇಕು. ಗೊತ್ತಾಯ್ತಾ? ಆವಾಗ ನಾವು ಇದನ್ನು ತಿಳ್ಕೋಬೇಕಷ್ಟೇ. ಎಲ್ಲನೂ ಇದನ್ನು ಕೃಪೆ ಆಶಾ ನಾಗಭೂಷಣ್ ಅಂತ ವಾಟ್ಸಪ್ಪಲ್ಲಿ ಕಳಿಸಿದ್ರು. ನಾವು ತಿಳ್ಕೊಳ್ಳೋಣ, ಇವತ್ತಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 12/12/2025 ಶುಕ್ರವಾರ, ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣಪಕ್ಷ, ತಿಥಿ ಅಷ್ಟಮಿ, ಸಾಯಂಕಾಲ 6:35, ನಕ್ಷತ್ರ ಪೂರ್ವಭಾದ್ರ, ಬೆಳಗ್ಗೆ 8:19, ಮಳೆ ಜ್ಯೇಷ್ಠ 3ನೇ ಪಾದ, ರಾಹುಕಾಲ 10:51ರಿಂದ 12:17, ಗುಳಿಕ ಕಾಲ 7:59ರಿಂದ 9:25, ಯಮಗಂಟ ಕಾಲ 3:08ರಿಂದ 4:34. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆಗೂ ಕೂಡ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.